ವಿಎಂಸಿಸಿ ಹೊಸೂರು ಹುಬ್ಬಳ್ಳಿ ಅರ್ಪಿಸುವ ಹುಬ್ಬಳ್ಳಿ ಪ್ರೀಮಿಯರ್ ಲೀಗ್ ಸ್ಪೆಷನ್ 2025 ಚೇತನ್ ಸಹದೇವ್ ಹಿರೇಕೆರೂರು ಸ್ಪೋರ್ಟ್ಸ್ ಕ್ಲಬ್ ಹುಬ್ಬಳ್ಳಿ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಹುಬ್ಬಳ್ಳಿ ಪ್ರೀಮಿಯರ್ ಲೀಗ್ ಇಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಭರ್ಜರಿ ದಿನದತ್ತ ಸಾಗಿದೆ. ಈ ಪಂದ್ಯಾವಳಿಗೆ ಉದ್ಘಾಟನೆಗೆ ಹುಬ್ಬಳ್ಳಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯನವರು ಈ ಸಮಾರಂಭಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ವಧರ್ಮ ಸಮಾಜ ಸೇವಕರಾದ ಸತೀಶ್ ಮೆರವಡೆ ಇವರು ಉಪಸ್ಥಿತರಿದ್ದರು. ಟಾಸ್ ಮಾಡುವ ಮೂಲಕ 2 ಪಂದ್ಯಗಳ ನಡುವೆ ಪಂದ್ಯದ ನಿರೂಪಕರು ಚಾಲನೆ ಕೊಟ್ಟರು. ನಂತರ ಆಟ ಶುರುವಾಯಿತು. ಈ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನ ಅರ್ಜುನ್ ಡೆವಲಪರ್ಸ್ ವತಿಯಿಂದ 1,50,000 ಹಾಗೂ ಪ್ರಜ್ವಲ್ ಡೆವಲಪರ್ ಹುಬ್ಬಳ್ಳಿ ವತಿಯಿಂದ ಎರಡನೇ ಬಹುಮಾನ 75,000 ಮತ್ತು ರಿತೇಶ್ ಕನ್ಸ್ಟ್ರಕ್ಷನ್ ವತಿಯಿಂದ ಜರ್ಸಿಗಳನ್ನು ಸ್ಪಾನ್ಸರ್ಸ್ ಮಾಡಲಾಗಿತ್ತು. ಸಿಎಸ್ಎಚ್ ಸ್ಪೋರ್ಟ್ಸ್ ಕ್ಲಬ್ಸ್ ವತಿಯಿಂದ ಮ್ಯಾನ್ ಆಫ್ ದಿ ಸೀರೀಸ್ಗೆ 125 ಸಿಸಿ ಆಕ್ಟಿವಾ ಹೋಂಡಾ ಸ್ಕೂಟರ್ ನೀಡಲಾಗುವುದು. ಬೆಸ್ಟ್ ಬ್ಯಾಟ್ಸ್ಮನ್ಗೆ 42 ಇಂಚ್ ಎಲ್ಇಡಿ ಟಿವಿ, ಬೆಸ್ಟ್ ಫಿಲ್ಟರ್ಗೆ ಏರ್ ಕೂಲರ್, ಬೆಸ್ಟ್ ಬಾಲರಿಗೆ 32 ಇಂಚ್ ಎಲ್ಇಡಿ ಟಿವಿ ನೀಡಲಾಗುವುದು ಎಂದು ಆಯೋಜಕರಾದ ಕೇತನ್ ಹಿರೇಕೆರೂರು ಹೇಳಿದರು. अपनी मंजिल के लिए मेहनत करो भाई, आप सिर्फ अपनी मंजिल के लिए मेहनत करो. ये लोग जब तुम्हें खोएंगे यकीन मानो बहुत रोएंगे. और यहाँ देखिए मैन ऑफ द सीरीज के रूप में आपको एक्टिव होंडा 125 बहुत भारी पड़ेगा जो आज मुझे हल्के में ले रहे हैं. ये जिताना होगा यहाँ बल्लेबाज को. और शॉट तो करेगी. That's huge. That was very well going by. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ KPL ಟೂರ್ನಮೆಂಟನ್ನು ನಮ್ಮ ಯುವಕರ ಕಣ್ಮಣಿಯಾದ ಶ್ರೀ ಚೇತನ್ ಎಸ್ ಹಿರೇಕೆರೂರು ಇವರು ಈ ವರ್ಷವೂ ಕೂಡ ನಮ್ಮ ಎಲ್ಲ ಆಟಗಾರರಿಗೆ ಸಲಹೆಯನ್ನು ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಟೂರ್ನಮೆಂಟಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ, ಮುಂದಾದರೂ ಕಾಣ್ತಾರಂತೇಳಿ ಈ ಮಾತಿನ ಹೇಳ್ತೀನಿ. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ನೀರು ಕುಡಿಲಿಕ್ಕೆ ಇಷ್ಟರ ಜ್ಯೂಸ್ ಮತ್ತು ಇದು ಊಟದ ವ್ಯವಸ್ಥೆ ಹಿಂಗೆಲ್ಲ ಚಲೋ ಇದು ಮಾಡಿದ್ದಾರೆ. ಇಲ್ಲಿ ಯಾವ ಟೂರ್ನಮೆಂಟ್ ಇನ್ನೂ ಮಟ್ಟ ಒಂದು ಗ್ಲಾಸ್ ನೀರು ಸಿಕ್ಕಿಲ್ಲ. ಈ ಚೈತನ್ ಹಿರೇಕೆರೂರು ಅವರು ಹೌದನ್ನಂಗೆ ಹುಬ್ಬಳ್ಳಿನಲ್ಲಿ ಹೆಸರು ಸಾಧಿಸಿದ್ದಾರೆ. ಮುಂದಿನ ವರ್ಷ ಇಂಥ ಟೂರ್ನಮೆಂಟ್ ಅನೇಕ ಆಗಿ ಇನ್ನೂ ಚಂದ ನಡೀಲಿ ಅಂತ ಅದು ದೇವ್ರಿಗೆ ಬೇಡ್ಕೋತೇನೆ. ಅವ್ರು ಮಧ್ಯಾಹ್ನ ಹಾಗೂ ರಾತ್ರಿ ಭಿಕ್ಷಾ ಬೇಡವನು ಹೊಟ್ಟೆ ತುಂಬ ಊಟ ಮಾಡಿ ಹೋಗಿದ್ದಾನೆ ಅಂಥವ್ರು 100 ಧನ್ಯವಾದಗಳು. ಇವತ್ತಿನ ದಿನ ನೀವು ಇಲ್ಲಿ ನೋಡ್ಬೋದು ನೆಹರು ಸ್ಟೇಡಿಯಂನಲ್ಲಿ ಚೇತನ್ ಹಿರೇಕೆರೂರ ನೇತೃತ್ವದಲ್ಲಿ ನಡೆದಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಹಂಚ್ತಾ ಇದ್ದಾರೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಿ, ಕೋಲ್ಡ್ ಡ್ರಿಂಕ್ಸನ್ನು ಮುಕ್ತವಾಗಿ ಎಲ್ರಿಗೂ ಉಚಿತವಾಗಿ ಹಂಚ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವಿಂದು ನೋಡ್ಬೋದು ನಾನಿಲ್ಲಿ ಹುಬ್ಳಿ ಪ್ರೀಮಿಯರ್ ಲೀಗ್ ನೆಹರು ಸ್ಟೇಡಿಯಂ ಗ್ರೌಂಡ್ ಅಲ್ಲಿ ನಾನು ನೋಡಕ್ ಬಂದಿದ್ದೀನಿ. ನಮ್ಮ ಜೊತೆ ಇವಾಗ ಇದ್ದಾರೆ ಆಯೋಜಕರಾದ ಚೇತನ್ ಹಿರೇಕೆರೂರು. ಈ ಮ್ಯಾಚ್ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿನಲ್ಲಿ ಕೇಳೋಣ ಬನ್ನಿ. ಇಲ್ಲಿ ಎಷ್ಟು ಟೀಮ್ ಭಾಗವಹಿಸ್ಯಾರ? ಟೋಟಲ್ 8 ಟೀಮ್ಗಳು ಭಾಗವಹಿಸಿದಾವ. HPL ಅಂತೇಳಿ ನಾವು ನಮ್ಮ ತಂದೆಯವ್ರ ಹೆಸರಿಗೆ ಸಹದೇವ್ ಹಿರೇಕೆರೂರ ಒಂದು ಸ್ಮರಣಾರ್ಥಕವಾಗಿ ಈ ಟೂರ್ನಮೆಂಟ್ ಒಂದು ಹುಬ್ಳಿ ಪ್ರೀಮಿಯರ್ ಲೀಗ್ ಅಂತೇಳಿ ನಾವು ಹಮ್ಮಿಕೊಂಡಿವಿ. 2021ಕ್ಕೆ ನಾವು ದೊಡ್ಡ ಪ್ರಮಾಣದಾಗ ರೈಲ್ವೆ ಗ್ರೌಂಡ್ನಾಗ ಮಾಡಿದ್ವಿ. ಅದ ನಂತರ ಈ ಒಂದು 2025ಕ್ಕೆ ನೆಹರು ಮೈದಾನದಾಗ ಮಾಡಬೇಕನ್ನೋಂಥದ್ದು ಇಚ್ಛೆಯಿಂದ
ಈ ಟೂರ್ನಮೆಂಟನ್ನು ಒಂದು ಅದ್ದೂರಿಯಾಗಿ ಮಾಡತ್ತೀವಿ. 8 ಟೀಮ್ಗಳು ಆಯ್ಕೆ ಆಗಿದ್ದಾವೆ. 8 ಟೀಮ್ಗಳಲ್ಲಿ ಈಗ ಫೈನಲ್ಗೆ ಒಂದು 4 ಟೀಮ್ಗಳು ಸೆಲೆಕ್ಟ್ ಆಗಿದ್ದಾವೆ. ಇವತ್ತಿನ ದಿನ ಕೊನೆ ದಿನ, 5ನೇ ದಿನ ಫೈನಲ್ ಮ್ಯಾಚ್ ನಡೀತಿದೆ. ಸ್ಪರ್ಧಾಳುಗಳಿಗೆ ಏನೇನು ಬಹುಮಾನಗಳನ್ನು ಇಟ್ಟಿದ್ದೀರಿ? ಮೊದಲೇ ಬಹುಮಾನ 1,50,000 ಅರ್ಜುನ್ ಡೆವಲಪರ್ಸ್ ವತಿಯಿಂದ, ಅಂದರೆ ನಮ್ಮ ಕುಟುಂಬದ ಏನು ಉದ್ಯಮಗಾರಿದ್ದಾರೆ ಅವ್ರ ವತಿಯಿಂದ ಒಂದು ಫಸ್ಟ್ ಪ್ರೈಸ್ 1,50,000. ಎರಡನೇ ಬಹುಮಾನ ಇನ್ನೊಂದು ಉದ್ಯಮಗಾರಾದಂಥ ಪ್ರಜ್ವಲ್ ಡೆವಲಪರ್ಸ್ ವತಿಯಿಂದ 75,000 ರೂಪಾಯಿ ಇಟ್ಟಿದ್ದೀವಿ. ಮತ್ತು ಅದ ನಂತರ ಮ್ಯಾನ್ ಆಫ್ ದ ಸೀರೀಸ್ ಚೇತನ್ ಸಾಧವೇಕರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಏನು ಒಳ್ಳೆ ಆಲ್ರೌಂಡ್ ಪ್ಲೇಯರ್ ಮ್ಯಾನ್ ಆಫ್ ದ ಸೀರೀಸನ್ನು ಒಂದು ಹೊಂಡಾ ಬೈಕನ್ನು ಕೊಡುವಂಥದ್ದನ್ನ ನಾವೆಲ್ಲ ಕಮಿಟಿ ವತಿಯಿಂದ ನಿರ್ಧಾರ ಮಾಡಿ ಬೈಕನ್ನು ಕೊಡಾತಿದ್ವಿ. ಮೊದಲನೇ ಬಾರಿ ನಮ್ಮ ಧಾರವಾಡ ಜಿಲ್ಲೆದಾಗ ಬೈಕನ್ನು ಒಂದು ಕೊಡುವಂಥದ್ದು ಇವತ್ತಿನ ದಿನ. ಮತ್ತು ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್ಗೆ ಅವ್ರಿಗೂ ಕೂಡ ಎಲ್ಲಾನು ಟಿವಿ ಮತ್ತು ಕೂಲರ್ಗಳಿರ್ತಾವೆ, ಅವು ಕೂಡ ಬಹುಮಾನ ವಿತರಣೆ ಆಗಿ ಕೊಡಾತಿದ್ವಿ. ಆಮೇಲೆ ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಏನು ಮಾಡಿದ್ದೀರಿ? ಇಲ್ಲಿ 19 ತಾರೀಕಿಗೆ ಸೆರೆಮನಿ ದಿವಸನೇ ಎಲ್ಲರಿಗೂ ಒಂದು ನಾಷ್ಟದ ವ್ಯವಸ್ಥೆ, ಅದ ನಂತರ ಮಧ್ಯಾಹ್ನ ಆದ ಕೂಡಲೇ ನಾವೆಲ್ಲ ಪ್ಲೇಯರ್ಸ್ಗೆ ಅಷ್ಟೇ ಕೊಡೋದಷ್ಟೇ ಅಲ್ಲ, ಪ್ರೇಕ್ಷಕರಿಗೂ ನೋಡೋರಿಗೂ ಸತನು ಊಟದ ವ್ಯವಸ್ಥೆ ಮಾಡೋಣ ಅಂತೇಳಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ. ಮತ್ತು ಪ್ಲೇಯರ್ಸ್ಗೆ ಕೆಲವೊಬ್ರಿಗೂ ಚಹಾ ಬೇಕಾಗಿರುತ್ತೆ, ಎಲ್ಲಾಂದ್ರೆ ಕಾಫಿ ಕುಡಿತೀನಿ ಅಂತಾರೆ. ಪ್ಲೇಯರ್ಸ್ಗೆ ಅಷ್ಟೇ ಬೇಡಪ್ಪ, 1000 ಜನಕ್ಕರಿಗೂ ಚಾಯಿನ ವ್ಯವಸ್ಥೆ ಅವೆಲ್ಲ ಮಾಡೋಣ ಅಂತೇಳಿ ಅವ್ರಿಗೂ ಕೂಡ ಚಾಯಿನ ವ್ಯವಸ್ಥೆ ಮಾಡಿದ್ವಿ. ಮತ್ತು ಜ್ಯೂಸ್ಗಳು ಕೊಡುವಂಥದ್ದು ನೋಡಾತಿರ್ಬೇಕು, ಈಗ ಜ್ಯೂಸ್ ಅದು ಕೊಡಾತಾರ. ಮಧ್ಯಾಹ್ನ ಜ್ಯೂಸು ಮತ್ತು ಮಜ್ಜಿಗೆ ಇಂಥವೆಲ್ಲ ಕೊಡುವಂಥದ್ದು ಭಗವಂತನ ಇಚ್ಛೆಯಿಂದನ ಆ ಕಾರ್ಯ ನೆರವೇರಿಸ್ತೀವಿ. ರಾತ್ರಿ ಕೂಡ ಊಟದ ವ್ಯವಸ್ಥೆ 1000 ಜನಕ್ಕೂ ಕೂಡ ಊಟದ ವ್ಯವಸ್ಥೆನ ಹಮ್ಮಿಕೊಂತೀವಿ. ಹೋಳಿ ಹುಣ್ಣಿಮೆ 18ನೇ ತಾರೀಕಿಗಿತ್ತು. 19ನೇ ತಾರೀಕಿಗೆ ಈ ಗ್ರೌಂಡ್ ಫ್ರೀ ಇತ್ತು, ಬಾಕಿ ದಿನ ಫ್ರೀನೇ ಇರಲಿಲ್ಲ. ಯಾಕಂದ್ರೆ 2021ರಿಂದ ನಾವು ಶ್ರೀ ಸಿದ್ಧರಾಜನ ಜಾತ್ರೆ ಆದಮೇಲೆ ನಾವು ಕ್ರಿಕೆಟ್ ಟೂರ್ನಮೆಂಟ್ ಹಮ್ಕೊಂಡು ಬಂದಿದ್ವಿ. ಈ ಬಣ್ಣದ ಹಬ್ಬ ಆದಮೇಲೆ 19ಕ್ಕೆ ಖಾಲಿ ಇತ್ತು. ಇರ್ಲಿ ಬಿಡು, ಅಜ್ಜನ ಆಶೀರ್ವಾದ ಇತ್ತಂದ್ರೆ ಅದು ಕೂಡ ಯಶಸ್ವಿ ಆಗುತ್ತೆ ಅನ್ನೋಂಥ ನಂಬಿಕೆಯಿಂದ 19ಕ್ಕೆ ಬುಕ್ ಮಾಡಿದ್ವಿ. ಆ ಒಂದು ಇದ್ರನ್ಯಾಗ ಯಾವೊಬ್ರು ನಾಯಕರು ಕರಿಬೇಕು ಅನ್ನೋಂಥದ್ದು ಗೊಂದಲ ಭಾಳ ಇತ್ತು ನಮ್ಗೆ. ಯಾಕಂತಂದ್ರೆ ಬಜೆಟ್ ಮಂಡನೆದ ಒಂದು ಸೆಷನ್ನಾಗ ಎಲ್ಲ ನಾಯಕರು ಇರೋದ್ರಿಂದ ಯಾರಿಗೂ ಹೋಗಿ ಭೇಟಿ ಆಗಕ್ಕೆ ಆಗತ್ತಿದ್ದಿಲ್ಲ. ಫೋನಿನ ಮೂಲಕವಾಗಿ ಅವ್ರು ಸಂಪರ್ಕಿಸಿ ಕೊನೆ ದಿನ ನಾವು ಬಂದು ಹೋಗ್ತೀವಿ ಅನ್ನೋವಂಥದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಕೂಡ 1 ಗಂಟೆ ಸುಮಾರು ನಮ್ಮೇನು ಸ್ಲಮ್ ಬೋರ್ಡಿನ ಚೇರ್ಮನ್ರಾದಂಥ ಸನ್ಮಾನ್ಯ ಶ್ರೀ ಈ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬೆಯವರು ಕೂಡ ಬಂದು ಎಲ್ಲರಿಗೂ ಕೂಡ ಪ್ಲೇಯರ್ಸ್ಗೆ ಭೇಟಿಯನ್ನು ಕೊಟ್ಟು ಅವ್ರು ಶುಭ ಹಾರೈಸೋದ್ರು. ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಕೃತಜ್ಞತೆ ತಿಳಿಸ್ತೀನಿ. ಮತ್ತು ನಮ್ಮ ಧಾರವಾಡ ಜಿಲ್ಲೆದ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸರ್ ಆಗಿರೋ ಅವರು, ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆದ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿದ್ವಿ. ಅವರು ಒಂದು ಸಮಯನ ತೆಗೆದು ಬಂದು ಹೋಗ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಅನೇಕ ಮತ್ತು ಮಹೇಶ್ ಟನ್ಕೆ ಶಾಸಕರು ಕೂಡ ಅವ್ರಿಗೂ ಕೂಡ ಆಹ್ವಾನಿಸಿದ್ವಿ, ಅವರು ಬರ್ತೀನಿ ಅಂದಿದ್ದಾರೆ. ಮತ್ತು ಮಾಧ್ಯಮದ ಎಲ್ಲ ಗುರು ಹಿರಿಯರ್ಗೆ ಮತ್ತು ಆತ್ಮೀಯರಿಗೆ ಎಲ್ಲರಿಗೂ ಕೂಡ ಪರ್ಸ್ನಲ್ಲಾಗಿ ಫೋನ್ ಮುಖಾಂತರ ತಿಳಿಸಿದ್ವಿ. ಮತ್ತು ಕೆಲವೊಂದು ಧನ್ಯ ಮನೆಯವ್ರಿಗೂ ಕೂಡ ಫೋನ್ ಮುಖಾಂತರನ ನೀವು ಫೈನಲ್ ಮ್ಯಾಚ್ಗೆ ಇರಬೇಕು, ನೀವೇ ಬಂದಾಗ ನಿಮ್ಮ ಕೈಯಿಂದನೇ ಅವ್ರಿಗೆ ಬಹುಮಾನ ವಿತರಣೆ ಮಾಡ್ತೀವಿ ಅನ್ನೋಂಥದ್ದು ಹೇಳಿದ್ವಿ. ಅದಂತ ಫೈನಲ್ಗೆ ಕಪ್ ಅವ್ರ ಕಡೆಯಿಂದ ಕೊಡಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ನಮಸ್ಕಾರ.